ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ರೋಡು ಮೊದಲೇ ಕಿತ್ತೋಗಿರೋದಕ್ಕೆಲ್ಲ ಒಂದೊಂಚೂರು ಪ್ಯಾತೆ ಮಾಡಿಬಿಟ್ರು. ಲೋಕಲ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಸಾವಿರಾರು ರೂಪಾಯಿ ದುಡ್ಡು ತಗೊಂಡ್ರು. ಅವ್ರು ತಗೊಂಡ್ರು. 5,000 ರೂಪಾಯಿ ರೋಡ್ ಮಾಡಿಬಿಟ್ರು. ಇವಾಗ ಹೋಗೋರ್ಗೆ ಏನು ಕಾಣ್ತಾ ಇಲ್ಲ. ಈಗ ಮತ್ತೆ ಡೈಲಿ ಓಡಾಡೋರಿಗೆ ಒಂದು ಸ್ವಲ್ಪ ಎಲ್ಲಿ ಗುಂಡಿ ಅದು ಏನು ಅಂತ ಗೊತ್ತಾಗ್ತದೆ. ಸಡನ್ಲಿ ಬಂದವ್ರಿಗೆ ಏನು ಗೊತ್ತಾಗಲ್ಲ. ಬಿದ್ದು ಎಲ್ಲ ಆಮೇಲೆ ಆ ಕಡೆ ಈ ಕಡೆ ಟರ್ನ್ ಬರೋರಿಗೆಲ್ಲ ಗೊತ್ತಾಗಲ್ಲ, ಕಾಣಲ್ಲ. ಮುಂಚು ಆಮೇಲೆ ಒಬ್ಬೊಬ್ರಿಗೆ ಕಣ್ಣೇ ಕಾಣಲ್ಲ. ಹೋಗ್ಬೇಕಾದ್ರೆ ದೂರದವ್ರು ಕಾಣಿಸ್ತಾರೆ, ದಂಡವ್ರು ಬರೋರು ಕಾಣಲ್ಲ, ಗುಂಡಿನೇ ಕಾಣಲ್ಲ. ನಾವು ಹಿಂದೆಗಡೆ ಕೂತಿರೋರು ಸರ್ ಇಲ್ಲಿ ಇಲ್ಲಿ ಗುಂಡಿ ಐತೆ ನೋಡ್ಕೊಂಡು ಅಂತ ನಾವು ಹೇಳ್ಕೊಡ್ಬೇಕು. ಏನೂ ಗೊತ್ತಾಗಲ್ಲ ಸರ್. ಅವರು 5,000 ರೂಪಾಯಿ ಮೆಟ್ರಿಯಲ್ ಹಾಕೋರು 50,000 ರೂಪಾಯಿ ದುಡ್ಡು ತಗೊಂಡು ಹೋದ್ರು. ಆಗಿದಾವೆ ಸರ್. ಇಲ್ಲಿ 2-3 ಆಕ್ಸಿಡೆಂಟ್ ಆಗಿದಾವೆ. ಈ ಕಡೆಯಿಂದನೇ ಬರ್ತಾರೆ ಗೊತ್ತಾಗಲ್ಲ. ಕರೆಕ್ಟಾಗಿ ಗುಂಡಿ ತಪ್ಪಿಸ್ಬೇಕು, ನೀಟಾಗಿ ರೋಡ್ ಮಾಡಬೇಕು. ಆಮೇಲೆ ಇನ್ನು ಸ್ವಲ್ಪ ರೋಡ್ ದೊಡ್ಡ ಮಾಡಬೇಕು ಸರ್. ಆ ಕಡೆ ಈ ಕಡೆ ಬರೋರು ವೆಹಿಕಲ್ಗಳು ಜಾಸ್ತಿ ಭಾನುವಾರ ಹೆವಿ ವೆಹಿಕಲ್ಗಳು ಓಡಾಡ್ತವೆ, ಹೋಗೋಕೆ ಆಗಲ್ಲ. ಭಯ ಆಯ್ತು. ಹಿಂದೆ ಕಡೆ ಕೂತಿದ್ರು ನೆಗೆದು ಬಿಡೋಣ, ಬರುವಾಗ ಇವರು ಬರುವಾಗ ಎಲ್ಲರೂ ಬಿದ್ದುಬಿಟ್ಟವೇನಂತ ಭಯ ಆಯ್ತು ಸರ್. ಕಳಪೆ ಮೆಟೀರಿಯಲ್ ಹಾಕವ್ರು, ಏನು ಪ್ರಯೋಜನ ಇಲ್ಲ. ನೀವೇ ಹಿಡಿದು ನೋಡಿ ಗೊತ್ತಾಗುತ್ತೆ. ಮಂಜಾಕ್ಸಿಂತ ಸರ್ ನಾವು ಸರಿಯಾಗಿ ನಮ್ಗೆ ರೋಡ್ ಮಾಡಿಲ್ಲಣ್ಣ. ಒಂದು ವರ್ಷ ಆಗಿತ್ತು ಅಣ್ಣ. ಒಂದು ವರ್ಷದಿಂದ ಇದು ಮಾಡಿದ್ರಣ್ಣ. ಈಗ ಸುಮ್ಮನೆ ಮನ್ಲಿಗೆ ಹಾಕ್ತಂಗೆ ಹಾಕ್ಬಿಟ್ಟೋಗೋರಣ್ಣ. ಸರಿಯಾಗಿ ಮಾಡಿಲ್ಲಣ್ಣ. ಇನ್ನೂ ಒಂದಷ್ಟು ದೂರ ಕಾವಿ ತಗೊಬಿಟ್ಟವ್ರಣ್ಣ. ಎಲ್ಲ ಸರಿಯಾಗಿ ನಿಂತ್ಕೊಂಡು ಮಾಡ್ತಾರಣ್ಣ. ಊರೊಳಗೆಲ್ಲ ಹಂಗೆ ಆಗದಣ್ಣ. ಆಮೇಲೆ ಊರೊಳಗೆ ಸುಮಾರು ರೋಡ್ ಮಾಡಿಲ್ಲಣ್ಣ. ಅಷ್ಟೇ ನಮ್ಮ ತೊಂದರೆ ಅಣ್ಣ. ನಮ್ಮ ಹೆಸರು ರಾಜಮ್ಮ ಅಂತಣ್ಣ, ಪರ್ಸಮಳಿ. ಸರ್ ನೀವೇ ನೋಡ್ತಾ ಇದ್ದೀರಾ. ಎಲ್ಲ ಕಿತ್ತೋಗಿದೆ. 3 ತಿಂಗಳಾಗಿದೆ ಕಾಮಗಾರಿ ಮಾಡಿ. ಹಂಪ್ಸ್ಗಳು ಬೇರೆ ಹಾಕಿದ್ದಾರೆ. ಹಂಪ್ಸ್ಗಳು ಕರೆಕ್ಟಾಗಿಲ್ಲ. ಸುಮಾರು ಜನ ಆಕ್ಸಿಡೆಂಟ್ ಆಗಿದೆ. ಆಗಲೇ ರೋಡ ಕಳಪೆ ಮಾಡ್ಬಿಟ್ಟು ಹೋಗಿದ್ದಾರೆ ಸರ್. ಇದು 3 ಕೋಟಿ ಅದು ಗೊತ್ತಿಲ್ಲ ಸರ್ ನಮಗೆ. 3 ಕೋಟಿಯಲ್ಲಿ ಖರ್ಚು ಮಾಡೋರು ಇದಕ್ಕೆ. 1 ಕೋಟಿನೂ ಮಾಡಿಲ್ಲ. ಅಲ್ಲಿಂದ ಪಂಡಪುರದಿಂದ ಇಲ್ಲಿವರೆಗೂ 1 ಕೋಟಿನೂ ಮಾಡಿಲ್ಲ ಅವರು ಸರ್. ಎಲ್ಲ ಮೇಲೆ ತಾಂಬಾರ ಹಾಕೊಂಡು ಕಡಿದ್ರು ದುಡ್ಡು ಮಾಡ್ಕೊಂಡು. ಇಲ್ಲಿ ಜನಗಳ ಪರಿಸ್ಥಿತಿ ನೋಡ್ಬೇಕಲ್ಲ ಸರ್ ಅಧಿಕಾರಿಗಳು. ಮೊದಲು ಗುಂಡಿ ಇತ್ತು, ಪ್ಯಾಚ್ ಮಾಡಿದ್ರು. ತಿರ್ಗಾ ಗುಂಡಿ ಆಗ್ತಾ ಇದೆ. ಕರೆಕ್ಟಾಗಿ ಮಾಡ್ಬೇಕು. ಮಾಡಿದ್ಮೇಲೆ ಇಲ್ಲ ರೋಡ್ ಯಾಕೆ ಮಾಡ್ಬೇಕು ಅವರು? ಗೌರ್ಮೆಂಟ್ ದುಡ್ಡು ಎಸ್ಟಿಮೇಟ್ ಮಾಡ್ಸ್ಕೊಂಡು ಯಾಕೆ ಮಾಡ್ಬೇಕು ರೋಡ್ ಅವರು? ಪುನಃ ಮಾಡೋ ಕೆಲಸ ಇದೆ. 20 ವರ್ಷ ಬಾಳಿಕೆ ಬರ್ಬೇಕು ರೋಡು. ಒಂದ್ಸಲಿ ಬಂಡವಾಳ ಹಾಕಿದ್ರೆ ಎಲ್ಲಿ ಬರ್ತಾ ಇದೆ? ವೆಹಿಕಲ್ ಜಾಸ್ತಿ ಓಡಾಡ್ತಾರೆ ಸರ್. ಇಲ್ಲಿ ಮಂಡ್ಯ ಪಾಂಡಪುರ ಹೈವೇ ಅಲ್ವಾ ಇದು, ಓಡಾಡ್ತಾವೆ ಸರ್. ಶನಿವಾರ ಭಾನುವಾರ ಅಂತೂ ಆ ಕಡೆ ಈ ಕಡೆ ದಾಟಕ್ಕಾಗಲ್ಲ. ಆಗಿದ್ದಾವೆ ಸರ್ ಇಲ್ಲಿ ಸುಮಾರು. ಇದೇ ಜಾಗದಲ್ಲಿ ಆಗಿದ್ದಾವೆ. ಗುಂಡಿ ಬೀಳ್ತಾರೆ, ತಪ್ಪಂತ ಬೀಳ್ತಾರೆ, ಹಿಂದ್ಗಡೆ ಬರೋನು ಹಚ್ಕೋತಾನೆ. ಅಷ್ಟೇ ಆಗಲ್ಲ. ಅವ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಅವನಿಗೂ ಗೊತ್ತಿರೋ ಗುಂಡಿ ಐತೆ ಮುಂದೆ ಅಂತ. ಹೈವೇ ಮಾಡೋರಲ್ವಾ, ಬರ್ತಾರೆ ಎಷ್ಟರ ಮೇಲೆ ಕಾಲ್ ಮಾಡಿಕೊಂಡು. ಅವ್ರಿಗೆ ಗೊತ್ತು ಪಾಪ. ಹಂಗಾಗ್ತಾಯಿದೆ ಸರ್. ಇದು ನೋಡಿ ಸ್ವಲ್ಪ ಹಾಕ್ಬಿಟ್ಟು ಎಲ್ಲ ರೋಡ್ ರೆಡಿ ಮಾಡಿಸ್ಕೊಡಿ ಸರ್ ನಮಗೆ. ಪ್ರಕಾಶ್